ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 99% ಸೋಲೋ ಪಂದ್ಯವನ್ನು ಗೆದ್ದುಕೊಂಡ ಆರ್ಸಿಬಿ ತಂಡ ಕೊನೆಯ ಓವರ್ ನಲ್ಲಿ ಬೇಕಿತ್ತು 15 ರನ್. ಭೂಮಿ ಮಾಡಿದರು ಮ್ಯಾಜಿಕ್. ಇನ್ನು ಈ ರೊಮಾರಿಯೋ ಸೋಪಣ್ಣ ನಾವೇನಾದ್ರೂ ನಂಬಿದ್ರೆ ನಮ್ಗೆ ಚಿಪ್ಪೆ ಗತಿ. ಹೌದು ಸ್ನೇಹಿತರೆ, ಆರ್ಸಿಬಿ ಮತ್ತು ಮುಂಬೈ ನಡುವಿನ 54ನೇ ಪಂದ್ಯದ ಹೈಲೈಟ್ಸ್ ಬಗ್ಗೆ ಅದರ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಆರ್ಸಿಬಿ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಆರ್ಸಿಬಿ ತಂಡ ಈ ಬಾರಿ IPL ಅಲ್ಲಿ ಫೈನಲ್ ಪಂದ್ಯ ಆಡುತ್ತಲ್ವ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೀಗ ನಮ್ಮ ಆರ್ಸಿಬಿ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದ ಕೂಡಲೇ ಪಾಯಿಂಟ್ ಪಟ್ಟಿಯಲ್ಲೂ ಕೂಡ ಅಗ್ರಸ್ಥಾನಕ್ಕೆ ಆದ್ರೆ ಏರಿದೆ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ನಮ್ಮ ಆರ್ಸಿಬಿ ತಂಡಕ್ಕೆ ಫೈನಲ್ ಹೋಗಲು ಸುಲಭ ದಾರಿ ಆದ್ರೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಬಾರಿ ಅಂದ್ರೆ 2026ರ 54ನೇ ಪಂದ್ಯ ಮಾತ್ರ ರೋಚಕತೆಯಿಂದ ಆದ್ರೆ ಕೂಡಿತ್ತು. ಈ ಪಂದ್ಯ ಆರ್ಸಿಬಿ ಮತ್ತು ಮುಂಬೈ ನಡುವೆ ಆದ್ರೆ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಮುಂಬೈ ಇಂಡಿಯನ್ಸ್ ತಂಡ 166 ರನ್ ಆದ್ರೆ ಹೊಡಿತಾರೆ. ಹೌದು, ಈ ರಾಯ್ಪುರ್ ನಲ್ಲಿ ಆದ್ರೆ ಇತ್ತು ಈ ಪಂದ್ಯ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಮ್ಮ ಆರ್ಸಿಬಿ ತಂಡ ಈಸಿಯಾಗಿ ಗೆಲ್ತಾರೆ ಅಂತ ಅಂದುಕೊಂಡಿದ್ದರು. ಯಾಕಂತಂದ್ರೆ 166 ಅಂತ ಅಂದಾಗ ಡಿಫೆಂಡಿಂಗ್ ಸ್ಕೋರ್ ಅಂತಾನೆ ಹೇಳ್ಬೋದು ಮತ್ತು ಈಸಿಯಾಗಿ ಚೇಸ್ ಮಾಡಿ ಬಿಸಾಕ್ತಾರೆ ನಮ್ಮ ಆರ್ಸಿಬಿ ತಂಡ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೆವು. ಯಾಕಂತಂದ್ರೆ ಲಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಎಲ್ಲ ಹೊಂದಿದೆ ನಮ್ಮ ಆರ್ಸಿಬಿ ತಂಡ. ಆ ಕಾರಣದಿಂದಾಗಿ ನಮ್ಮ ಆರ್ಸಿಬಿ ತಂಡ ಈಸಿಯಾಗಿ ಚೇಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೆವು. ಆದ್ರೆ ಪಂದ್ಯದಲ್ಲಿ ಆಗಿದ್ದೇ ಬೇರೆ. ಹೌದು ಸ್ನೇಹಿತರೆ, ಜಾಕಬ್ ಬೆಥೆಲ್ ಒಬ್ಬರನ್ನ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲಿಲ್ಲ. ಆದ್ರೆ ಕೃಣಾಲ್ ಪಾಂಡ್ಯ ಅಂತೂ ಎಂತ ಬ್ಯಾಟಿಂಗ್ ಆಡ್ತಾರೆ ಅಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಗೇಮ್ ಚೇಂಜರ್ ಆಗೋಗ್ತಾರೆ. ಹೌದು ಸ್ನೇಹಿತರೆ, ಮೊದಲಿಗೆ ಓಪನರ್ಸ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಓಪನರ್ಸ್ ಆಗಿ ಜಾಕಬ್ ಬೆಥೆಲ್ ಮತ್ತು ವಿರಾಟ್ ಕೊಹ್ಲಿ ಆದ್ರೆ ಬರ್ತಾರೆ. ಆದ್ರೆ ಒಂದ್ ಎಂಡಿಂದ ಜಾಕಬ್ ಬೆಥೆಲ್ ಅವರು ಸಖತ್ತಾಗಿ ಆಡ್ತಾ ಇರ್ತಾರೆ. ಆದ್ರೆ ವಿರಾಟ್ ಕೊಹ್ಲಿ ಮಾತ್ರ ಇವತ್ತಿನ ಪಂದ್ಯದಲ್ಲಿ ಮತ್ತೊಮ್ಮೆ ಆದ್ರೆ ಗೋಲ್ಡನ್ ಡಕ್ ಆದ್ರೆ ಆಗ್ತಾರೆ. ಹೌದು ಸ್ನೇಹಿತರೆ, ದೀಪಕ್ ಚಾರ್ ಅವರ ಬೌಲಿಂಗ್ ನಲ್ಲಿ ರಾಜ್ಭಾವ್ಗೆ ಕ್ಯಾಚ್ ನೀಡಿ ವಿರಾಟ್ ಕೊಹ್ಲಿ ಅವರು ಹೀನಾಯವಾಗಿ ಆದ್ರೆ ಔಟ್ ಆಗ್ತಾರೆ ಇವತ್ತಿನ ಪಂದ್ಯದಲ್ಲಿ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ವಿರಾಟ್ ಅಭಿಮಾನಿಗಳಿಗಾಗಿರ್ಬೋದು, ನಮ್ಮ RCB ಅಭಿಮಾನಿಗಳಿಗಾಗಿರ್ಬೋದು ತುಂಬಾನೇ ಆದ್ರೆ ಬೇಜಾರಾಯ್ತು ವಿರಾಟ್ ಕೊಹ್ಲಿ ಔಟ್ ಆದದ್ದನ್ನು ನೋಡಿ. ಅನಂತರ ಬಂದಂತ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲ್ಲ ಈ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ದೇವದತ್ ಪಡಿಕ್ಕಲ್ ಕೇವಲ 12 ರನ್ ಆಡಿ ಔಟ್ ಆಗ್ತಾರೆ. ನಾಯಕ ರಜತ್ ಪಟಿದಾರ್ ಕೂಡ 8 ರನ್ ಆಡಿ ಔಟ್ ಆಗ್ತಾರೆ. ಆದ್ರೆ ಕೃಣಾಲ್ ಪಾಂಡ್ಯ ಮಾತ್ರ ನಾನು ಈ ಪಂದ್ಯವನ್ನು ಗೆಲ್ಲಿಸಿ ಕೊಡುತ್ತೇನೆ ಅಂತಂದು ಪಣ ತೊಟ್ಟು ತಮ್ಗೆ ಕಾಲಿಗೆ ನೋವಾದ್ರೂ ಕೂಡ ಆಡ್ತಾರೆ ಅಂತಾನೆ ಹೇಳ್ಬೋದು. ಇವತ್ತಿನ ಪಂದ್ಯದಲ್ಲಿ ಬೆಂಕಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಕೃಣಾಲ್ ಪಾಂಡ್ಯ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಎಲ್ಲ ಕ್ರೆಡಿಟ್ಸ್ ಬ್ಯಾಟಿಂಗ್ ಅಂತ ಬಂದಾಗ ಕೃಣಾಲ್ ಪಾಂಡ್ಯಗೆ ಕೊಡ್ಬೇಕು. ಇವತ್ತಿನ ಪಂದ್ಯದಲ್ಲಿ ಕೃಣಾಲ್ ಪಾಂಡ್ಯ 73 ರನ್ ಆದ್ರೆ ಹೊಡಿತಾರೆ 46 ಬೋಲ್ಗಳಲ್ಲಿ. ಇದರಲ್ಲಿ 5 6 4 4 158ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ನಮ್ಮ ಕೃಣಾಲ್ ಪಾಂಡ್ಯ. ಆದ್ರೆ ಜಿತೇಶ್ ಶರ್ಮಾ ಅವರು ಒಂದ್ ಒಳ್ಳೆ ಇನ್ನಿಂಗ್ಸ್ ಆದ್ರೆ ಆಡ್ತಾ ಇರ್ತಾರೆ ಮತ್ತು ಆದ್ರೆ ಕಾರ್ಮಿನ್ ಬೋಸ್ ಅವರ ಬೌಲಿಂಗ್ ನಲ್ಲಿ ಔಟ್ ಆಗ್ತಾರೆ. ಆದ್ರೆ ಇವತ್ತಿನ ಪಂದ್ಯದಲ್ಲಿ ಟೀಮ್ ಡೇವಿಡ್ ಮೇಲೆ ತುಂಬಾನೇ ಆದ್ರೆ ಭರವಸೆ ಆದ್ರೆ ಇಟ್ಕೊಂಡಿದ್ರು. ಟೀಮ್ ಡೇವಿಡ್ ಇವತ್ತು ಮತ್ತೊಮ್ಮೆ ಡಕ್ಔಟ್ ಆದ್ರೆ ಆಗ್ತಾರೆ. ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರ ಒಂದೇನಪ್ಪಾ ಅಂತಂದ್ರೆ ರೊಮಾರಿಯೋ ಸೆಪರ್ಡ್ದು ಏನು ಕೆಲಸ ಇದೆ ಇಲ್ಲಿ ಅಂತ ಗೊತ್ತಾಯ್ತಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಪಂದ್ಯದಲ್ಲಿ 11 ಬಾಲ್ ಆದ್ರೆ ಆಡ್ತಾರೆ ರೊಮಾರಿಯೋ ಸೆಪರ್ಡ್. ಅದ್ರಲ್ಲಿ ಕೇವಲ 4 ರನ್ ಆದ್ರೆ ಹೊಡಿತಾರೆ. ಈ ಮ್ಯಾಚ್ ಏನಾದ್ರು ಅಕಸ್ಮಾತ್ ಸೋತಿತ್ತು ಅಂತಂದ್ರೆ ಅದಕ್ಕೆ ಎಲ್ಲ ನೇರ ಹೊಣೆ ಯಾರಾಗ್ತಿದ್ರ ಅಂತಂದ್ರೆ ರೊಮಾರಿಯೋ ಸೆಪರ್ಡ್ ಆಗ್ತಾ ಇದ್ರು. ಯಾಕಂತಂದ್ರೆ ರೊಮಾರಿಯೋ ಸೆಪರ್ಡ್ ಹಿಟ್ಟರ್ ಆಗಿರೋ ಕಾರಣದಿಂದಾಗಿ ಈ ಪಂದ್ಯವನ್ನು ಗೆಲ್ಲಿಸಿ ಕೊಡ್ಲೇಬೇಕಾಗಿತ್ತು. ಫಿನಿಶರ್ ಅಂತ ಪಾತ್ರನೂ ಕೂಡ ನಿಭಾಯಿಸ್ತಾ ಇದ್ದಾರೆ. ಆ ಕಾರಣದಿಂದಾಗಿ ರೊಮಾರಿಯೋ ಸೆಪರ್ಡ್ ಅವರು ಇವತ್ತು ಕಳಪೆ ಮಟ್ಟದಲ್ಲಿ ಬ್ಯಾಟಿಂಗ್ ಪ್ರದರ್ಶನ ಆದ್ರೆ ತೋರಿದರು. ಹೌದು, ಬೌಲಿಂಗ್ ನಲ್ಲಿ ಸಖತ್ತಾಗಿ ಬೌಲಿಂಗ್ ಮಾತ್ರ ಮಾಡಿದರು. ಆದ್ರೆ ಒಂದ್ ಮ್ಯಾಚ್ ಅಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ರೆ ಇನ್ನೊಂದ್ ಮ್ಯಾಚ್ ಅಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಬೌಲರ್ ಆದ್ರೆ ಆಗ್ತಾರೆ ರೊಮಾರಿಯೋ ಸೆಪರ್ಡ್ ನಮ್ಮ RCB ಪರ. ಆ ಕಾರಣದಿಂದಾಗಿ ಇವರನ್ನ ಡ್ರಾಪ್ ಮಾಡೋದೇ ಒಳ್ಳೇದಂತ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ರಸಿಕ್ದರ್ ಸಲಾಂ ಬಗ್ಗೆ ಮತ್ತು ಭುವನೇಶ್ವರ್ ಕುಮಾರ್ ಬಗ್ಗೆ ನಾವು ಮಾತಾಡ್ಲೇಬೇಕು. ಕೊನೆಯ ಓವರ್ ನಲ್ಲಿ 15 ರನ್ ಆದ್ರೆ ಬೇಕಾಗಿರುತ್ತೆ. ಆದ್ರೆ ಗೇಮ್ ಚೇಂಜ್ ಮಾಡಿ ಬಿಡ್ತಾರೆ ನಮ್ಮ ಭುವನೇಶ್ವರ್ ಕುಮಾರ್. ಹೌದು ಸ್ನೇಹಿತರೆ, 3 ಬಾಲ್ ಅಲ್ಲಿ 10 ರನ್ ಬೇಕಿದ್ದಾಗ ಭುವನೇಶ್ ಕುಮಾರ್ ಮತ್ತು ರಸಿಕ್ದರ್ ಸಲಾಂ ಅವರು ಬ್ಯಾಟಿಂಗ್ ಆದ್ರೆ ಆಡ್ತಾ ಇದ್ದಾರೆ. ಆದ್ರೆ ಥೈಲ್ಯಾಂಡ್ಸ್ ಅಂತ ಎಲ್ಲರಿಗೂ ಗೊತ್ತಿರೋ ಕಾರಣದಿಂದಾಗಿ ಇವರೇನು ಥೈಲ್ಯಾಂಡರ್ಸ್. ಆ ಕಾರಣದಿಂದಾಗಿ ಅಷ್ಟೊಂದೇನು 6 ಎಲ್ಲ ಎಕ್ಸ್ಪೆಕ್ಟ್ ಆದ್ರೆ ಮಾಡ್ತಾ ಇರ್ಲಿಲ್ಲ. ಆದ್ರೆ ಭುವನೇಶ್ವರ್ ಕುಮಾರ್ ಮಾತ್ರ ಸಖತ್ತಾಗಿ 6 ಆದ್ರೆ ಹೊಡಿತಾರೆ. ರಾಜ್ಭಾವ್ಗೆ 6 ಹೊಡೆದ್ಬಿಟ್ಟು ನಮ್ಮ RCB ಕಡೆಗೆ ಪಂದ್ಯವನ್ನಾದ್ರೆ ವಾಲಿಸಿ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು 2 ಬಾಲಿಗೆ 3 ರನ್ ಇದ್ದಾಗ ಸಿಂಗಲ್ ಆದ್ರೆ ತಗೊಳ್ತಾರೆ. ಇನ್ನು 1 ಬಾಲ್ಗೆ 2 ರನ್ ಆದ್ರೆ ಬೇಕಾಗಿರುತ್ತೆ. ಆವಾಗ ರಸಿಕ್ದರ್ ಸಲಾಂ ಅವರು ಅದ್ಭುತವಾಗಿ ಕಟ್ಟಿಟ್ಟು 2 ರನ್ ಆದ್ರೆ ಓಡಿ ಬಿಡ್ತಾರೆ ಮತ್ತು ನಮ್ಮ RCB ತಂಡ ಕೊನೆಗೆ 2 ವಿಕೆಟ್ ಗಳ ಭರ್ಜರಿ ಮತ್ತು ರೋಚಕ ಜಯ ಆದ್ರೆ ಸಾಧಿಸಿದೆ. ಇನ್ನು ಈ ಎಲ್ಲ ಗೆಲುವಿಗೆ ಪ್ರಮುಖ ಕ್ರೆಡಿಟ್ಸ್ ಎಲ್ಲ ಯಾರಿಗೆ ಕೊಡ್ಬೇಕಂತಂದ್ರೆ ಕೃಣಾಲ್ ಪಾಂಡ್ಯ ಮತ್ತು ಭುವನೇಶ್ವರ್ ಕುಮಾರ್ಗೆ ಆದ್ರೆ ಕೊಡ್ಲೇಬೇಕಂತಾನೆ ಹೇಳ್ಬೋದು.
ಇನ್ನು ನಮ್ಮ RCBಯ ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ 4 ಓವರ್ ಬೌಲಿಂಗ್ ಮಾಡಿದಂತ ಭುವನೇಶ್ವರ್ ಕುಮಾರ್ ಅವರು 23 ರನ್ ಆದ್ರೆ ಕೊಡ್ತಾರೆ, 4 ವಿಕೆಟ್, 5.75 ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಆದ್ರೆ ಮಾಡ್ತಾರೆ ಭುವನೇಶ್ವರ್ ಕುಮಾರ್. ಇನ್ನು ಪಾಯಿಂಟ್ ಟೇಬಲ್ ಅಲ್ಲೂ ಕೂಡ ಇದೀಗ ನಮ್ಮ RCB ತಂಡ ಈ ಪಂದ್ಯ ಗೆಲ್ಲುವ ಮೂಲಕ ಮೊದಲನೇ ಸ್ಥಾನಕ್ಕೆ ಆದ್ರೆ ಏರಿದೆ. 11 ಪಂದ್ಯಗಳಲ್ಲಿ 7 ಪಂದ್ಯ ಗೆದ್ದು 4 ಪಂದ್ಯ ಸೋತು 14 ಅಂಕಗಳೊಂದಿಗೆ ಮೊದಲನೇ ಸ್ಥಾನದಲ್ಲಿ ಆದ್ರೆ ಇದೆ ಮತ್ತು ಒಳ್ಳೆಯ ನೆಟ್ ರನ್ ರೇಟ್ ಕೂಡ ಹೊಂದಿದೆ. ಆ ಕಾರಣದಿಂದಾಗಿ ನಮ್ಮ RCB ತಂಡ ಈ ಬಾರಿ ಮತ್ತೊಮ್ಮೆ ಫೈನಲ್ ಪಂದ್ಯಕ್ಕೆ ಲಗ್ಗೆಯಿಟ್ಟರು ಅಚ್ಚರಿ ಇಲ್ಲ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ನಮ್ಮ RCB ತಂಡ ಫೈನಲ್ ಪಂದ್ಯ ಆಡುತ್ತಲ್ವ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.